ಸ್ನೇಹಿತರೆ, ಎಕ್ಸಾಮ್ ಹತ್ರ ಬಂತು. ಏನ್ ಮಾಡ್ಲಿ ಅಂದ್ರೆ ಎಲ್ರು ಮೊದಲು ಕೊಡೋ ಉತ್ತರ ಬುಕ್ ತೆಗ್ದು ಓದೋದಷ್ಟೇ, ಇನ್ನೇನಿದೆ ಅಂತಾರೆ. ಆದ್ರೆ ಓದೋಕೆ ಕುಳಿತುಕೊಳ್ಳೋ ಮುಂಚೆ ನೀನು ಮೆಂಟಲಿ ಪ್ರಿಪೇರ್ ಆಗೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅದರ ಮೊದಲ ಭಾಗ ಆಸ್ಕ್ ಯುವರ್ ಸೆಲ್ಫ್. ಮೊದಲು ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ. ನಾನು ಯಾಕೆ ಓದೋಕೆ ಆಗ್ತಿಲ್ಲ? ಓದೋಕೆ ಕುತ್ಕೊಂಡಾಗ ನನ್ನಲ್ಲಿ ಯಾವ್ಯಾವ ರೀತಿಯ ಆಲೋಚನೆಗಳು ಬರ್ತಿರೋ ಆ ಆಲೋಚನೆಗಳು ನನ್ನ ಕಾನ್ಸಂಟ್ರೇಷನ್ ನ ಇಂಪ್ರೂವ್ ಮಾಡ್ತಿದ್ಯಾ ಅಥವಾ ನನ್ನ ಕಾನ್ಸಂಟ್ರೇಷನ್ ನ ನಾಶ ಮಾಡ್ತಿದ್ಯಾ ಅಂತ ನಿನ್ನನ್ನ ನೀನು ಪ್ರಶ್ನೆ ಮಾಡ್ಕೋ. ಕಂಟಿನ್ಯೂಸ್ ಆಗಿ 2 ಗಂಟೆಗಳ ಕಾಲ ಫುಲ್ ಕಾನ್ಸಂಟ್ರೇಷನ್ ನಿಂದ ನಿಜಕ್ಕೂ ನಾನು ಓದ್ತಿದ್ದೀನ? ಒಂದ್ ವೇಳೆ ಓದೋಕ್ ಆಗ್ತಿಲ್ಲ ಅಂದ್ರೆ ಏಕೆ ಓದೋಕ್ ಆಗ್ತಿಲ್ಲ? ನಿಜಕ್ಕೂ ನಾನು 2 ಗಂಟೆ ಕುತ್ಕೊಂಡು ಓದೋಕ್ ಆಗ್ದಿರಷ್ಟು ವೀಕ್ ಆಗಿದ್ಯಾ ನನ್ನ ಮೈಂಡ್ ಸೆಟ್ ಅಂತ ನಿನ್ನ ಮನಸ್ಸು ಬುದ್ಧಿಯನ್ನ ರಿಯಲೈಸ್ ಆಗೋ ರೀತಿ ಪ್ರಶ್ನೆ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡೋ ತಪ್ಪು ನಮ್ಗೆ ಅರಿವಾಗುತ್ತೆ. ಅಲ್ದೆ ಇದರಿಂದ ಸ್ವಲ್ಪ ನಮ್ಮ ಆಲೋಚನೆಗಳ ಮೇಲೆ ಕಂಟ್ರೋಲ್ ಬರುತ್ತೆ. ಅಲ್ದೆ ನಮ್ಮ ಆಲೋಚನೆಗಳು ಹೇಗೆ ನಮ್ಮ ದಾರಿ ತಪ್ಪಿಸ್ತಿದೆ ಅಂತ ನಮ್ಗೆ ಅರ್ಥವಾಗುತ್ತೆ. ಟೇಕ್ ಪವರ್ ನ್ಯಾಪ್ಸ್. ಸ್ವಲ್ಪ ಸ್ಟೂಡೆಂಟ್ಸ್ಗೆ ಒಂದು ಅಭ್ಯಾಸ ಇರುತ್ತೆ. ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, ಈ ಲೆಸನ್ ಅಥವಾ ಈ ಚಾಪ್ಟರ್ ಮುಗಿಸೋವರೆಗೂ ನಿದ್ದೆ ಮಾಡಲ್ಲ. ಎಷ್ಟೇ ಕಷ್ಟವಾದ್ರೂ ಪರವಾಗಿಲ್ಲ, ಕೊನೆಗೆ ಕಣ್ಣಲ್ಲಿ ರಕ್ತ ಬಂದ್ರು ಸರಿ, ಪಕ್ಕಕ್ಕೆ ಜರ್ಗಲ್ಲ ಅಂತ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿರ್ತಾರೆ. ತಪಸ್ಸು ಮಾಡೋ ಮುನೇಶ್ವರನ ಹಾಗೆ, ಶಿವನ ಮುಂದಿರೋ ನಂದಿಯ ಹಾಗೆ ಮೇಲ ಕೇಳಲ್ಲ. ಅತಿ ಕಷ್ಟವಾದ್ರೂ ಇಷ್ಟವಿಲ್ದೆ ನಿದ್ದೆ ಬರ್ತಿದ್ರು ತಡ್ಕೊಂಡು ಓದ್ತಿರ್ತಾರೆ. ಒಂದ್ ವೇಳೆ ಓದ್ಬೇಕಾದ್ರೆ ನಿನ್ಗೆ ನಿದ್ದೆ ಬಂದ್ರೆ ಆ ನಿದ್ದೆಯನ್ನ ತಡೆದು ಓದೋ ಅವಶ್ಯಕತೆ ಇಲ್ಲ. ಒಂದ್ ಅರ್ಧ ಗಂಟೆ ನಿದ್ದೆ ಮಾಡಿ ಮುಖ ತೊಳ್ಕೊಂಡು ಮತ್ತೆ ನಿನ್ ಸ್ಟಡೀಸ್ ನ ಮುಂದುವರ್ಸು. ಓದಿದ್ರೆ ನಿದ್ದೆಯನ್ನ ಮರ್ತು ಓದ್ಬೇಕೆ ಹೊರ್ತು ನಿದ್ದೆಯನ್ನ ತಡ್ಕೊಂಡಲ್ಲ. ನಿಮ್ಮನ್ನ ನೀವು ಮರ್ತು ಕಾನ್ಸಂಟ್ರೇಷನ್ ನಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಓದಿದ್ರು ಅಡ್ಡಿ ಇಲ್ಲ. ಆದ್ರೆ ನಿದ್ರೆ ಮಂಪರಲ್ಲಿ ಮುಳುಗಿ ಅರ್ಧ ಗಂಟೆ ಓದಿದ್ರು ಅದು ವೇಸ್ಟ್. ಸುಮ್ನೆ ನಿನ್ ಟೈಮ್ ಕೂಡ ವೇಸ್ಟ್ ಆಗತ್ತೆ. ಅಷ್ಟೇ ಅಲ್ದೆ ಅಲ್ಲಿ ಹೊಸದಾಗಿ ನಡೆಯೋದೇನಿರಲ್ಲ. ಬಲವಂತವಾಗಿ ಓದಿದ್ರೆ ಕಾನ್ಸಂಟ್ರೇಷನ್ ನಿಂದ ಓದೋಕಾಗಲ್ಲ. ಹಂಗು ನೀನು ಓದೋಕೆ ಟ್ರೈ ಮಾಡಿದ್ರೆ ಆ ಓದಿದ್ದು ಕೂಡ ನಿನ್ಗೆ ಗುರ್ತಿರಲ್ಲ. ಇದರ ಫಲಿತಾಂಶ ಓದಿದ್ದು ಎಕ್ಸಾಮ್ ನಲ್ಲಿ ನೆನಪು ಬರಲ್ಲ. ಎಕ್ಸಾಮ್ ನಲ್ಲಿ ಬರಿಬೇಕಾದ್ರೆ ಅರ್ಧಂಬರ್ಧ ನೆನಪಾಗಿ ಮಿಕ್ಕಿದ್ದು ನೆನಪಿಗೆ ಬರೋದೇ ಇಲ್ಲ. ಓದೋಕೆ ಕಂಫರ್ಟ್ ಪ್ಲೇಸ್ ಮತ್ತು ಕಂಫರ್ಟ್ ಪೊಸಿಷನ್ ನ ಆಯ್ಕೆ ಮಾಡ್ಕೊಳ್ಳಿ. ಎಷ್ಟೋ ಜನರಿಗೆ ತುಂಬಾ ಹೊತ್ತು ಓದ್ಬೇಕಂತಿದ್ರು ಓದ್ಬೇಕಾದ್ರೆ ತುಂಬಾ ಟೈಮ್ ಕುತ್ಕೊಳ್ಳೋದ್ರಿಂದ ಕತ್ ನೋವು, ಸೊಂಟ ನೋವು, ಕೈ ಕಾಲುಗಳ ನೋವಾಗೋದು ಆಗ್ತಿರುತ್ತೆ. ಕುತ್ಕೊಂಡು ಓದೋಕ್ಕಿಂತ ಸ್ಟಡಿ ಚೇರ್ ನಲ್ಲಿ ಕುತ್ಕೊಂಡು ಓದಿದ್ರೆ ಹೆಚ್ಚು ಹೊತ್ತು ಓದಬಹುದು. ನೀವು ಓದೋಕೆ ಕುತ್ಕೊಳ್ಳೋ ಪ್ಲೇಸ್ ನಲ್ಲಿ ನಿಮ್ಮ ಮೈಂಡ್ ನ ಅಟ್ರಾಕ್ಟ್ ಮಾಡುವಂತಹ ವಸ್ತುಗಳನ್ನ ಆ ಜಾಗದಿಂದ ಬೇರೆ ಜಾಗಕ್ಕೆ ಅಥವಾ ಬೇರೆ ರೂಮ್ ನಲ್ಲಿ ಇಡೋಕೆ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ಓದ್ಬೇಕಾದ್ರೆ ನೀವು ಅಟ್ರಾಕ್ಟ್ ಅಥವಾ ನೀವು ಓದೋದ್ರಿಂದ ಡಿವಿಯೇಟ್ ಆಗ್ದಿರ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಒಂದು ಸ್ಟ್ರಾಂಗ್ ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸರಿಯಾದ ಪ್ಲಾನ್ ಇರಬೇಕು. ವ್ಯಾರೆನ್ ಬಫೆಟ್ ನ ಒಂದು ಫೇಮಸ್ ಕೋಟ್ ಇದೆ, ಆನ್ ಇಡಿಯಟ್ ವಿತ್ ಅ ಪ್ಲಾನ್ ಕ್ಯಾನ್ ಬೀಟ್ ಅ ಜೀನಿಯಸ್ ವಿತೌಟ್ ಅ ಪ್ಲಾನ್. ಅದೇ ರೀತಿ ಓದೋ ಸಬ್ಜೆಕ್ಟ್ಸ್ ಜಾಸ್ತಿ ಇದ್ದಾಗ, ಎಕ್ಸಾಮ್ ಹತ್ರ ಇದ್ದಾಗ ನಮ್ಮ ಮೈಂಡ್ ನಲ್ಲಿ ಬರೋ ಸ್ಟ್ರೆಸ್ ನಮ್ಮ ಮೈಂಡ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಮ್ಮ ಮೈಂಡ್ ಅನ್ನೋದು ಬ್ಲಾಂಕ್ ಆಗೋಗುತ್ತೆ. ಆ ರೀತಿಯ ಸಿಚುವೇಶನ್ ನಲ್ಲಿ ಟೈಮ್ ಟೇಬಲ್ ಅನ್ನೋದು ಕರೆಕ್ಟ್ ಆಗಿ ಯೂಸ್ ಆಗುತ್ತೆ. ಒಂದು ಟೈಮ್ ಟೇಬಲ್ ಅನ್ನೋದನ್ನ ತಯಾರು ಮಾಡ್ಕೊಳ್ಬೇಕಾದ್ರೆ ನನಗೆ ಯಾವ್ದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದೀನಿ, ಯಾವ್ದ್ರಲ್ಲಿ ವೀಕ್, ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು, ಯಾವ ಸಬ್ಜೆಕ್ಟ್ನ ಎಷ್ಟು ಟೈಮ್ನಲ್ಲಿ ಓದಬೇಕು ಅಂತ, ಯಾವ ಟಾಪಿಕ್ನ ಎಷ್ಟು ಕ್ವಶನ್ಸ್ನ ಎಷ್ಟು ಟೈಮ್ನಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಪಕ್ಕಾ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಬೇಕು. ಹೋಗೋ ದಾರಿ ಎಷ್ಟೇ ದೂರ ಇದ್ರೂ ಆ ದೂರವನ್ನ ಕ್ರಮಿಸಬೇಕಾದ್ರೆ ನಮ್ಮಲ್ಲಿನ ಸೋಮಾರಿತನ ಬರ್ದಿರ ನಾನು ಏನೇ ಆದ್ರೂ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಸಂಕಲ್ಪ ಬಲದಿಂದ ಶಾರ್ಟ್ ಟರ್ಮ್ ಗೋಲ್ನ ಸೆಟ್ ಮಾಡ್ಕೊಳ್ಬೇಕು. ಆ ರೀತಿ ಶಾರ್ಟ್ ಟರ್ಮ್ ಗೋಲ್ನ ರೀಚ್ ಆಗ್ತಾ ಮುಂದಕ್ಕೆ ಹೋದಾಗ ನಮ್ಮಲ್ಲಿ ಸೋಂಬೇರಿತನ, ನಿರುತ್ಸಾಹ ಕಾಣಿಸಲ್ಲ. ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತೀರಾ, ಅಂದುಕೊಂಡಿದ್ದನ್ನ ಸಾಧಿಸ್ತೀರಾ. ಇನ್ಸ್ಪೈರಿಂಗ್ ಸಾಂಗ್ಸ್ ಕೇಳೋದು. ಎಷ್ಟೇ ದೊಡ್ಡವರಾಗಿದ್ರು ಶಕ್ತಿವಂತರಾಗಿದ್ರು ಅವರಿಗೆ ನೆಗೆಟಿವ್ ಥಾಟ್ಸ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ತಿದೀವೋ, ಯಾವ ಕಡೆ ಹೋಗ್ತಿದೀವೋ ಅರ್ಥವಾಗಲ್ಲ. ಅದು ಕೂಡ ಹಿಂದಿನ ಜನ್ಮದ ಕೆಟ್ಟ ಕನಸಾಗೆ ಕಾಡ್ತಿರುತ್ತೆ, ಬಾಧೆ ಪಡಿಸ್ತಾ ಕಣ್ಣೀರು ಹಾಕ್ಸ್ತಿರುತ್ತೆ. ಅಂತಹ ಅಂಧಕಾರದಿಂದ ಹೊರತರೋ ಶಕ್ತಿ ಇನ್ಸ್ಪೈರಿಂಗ್ ಸಾಂಗ್ಸ್ಗೆ ಇದೆ. ಈ ರೀತಿಯ ಇನ್ಸ್ಪೈರಿಂಗ್ ಸಾಂಗ್ಸ್ ಅನ್ನೋದು ನಾವು ಬಾಧೆಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ ನಮ್ಮಲ್ಲಿ ಏನೋ ಗೊತ್ತಿಲ್ಲದ ಶಕ್ತಿಯನ್ನ ತುಂಬೋ ಪ್ರಯತ್ನ ಮಾಡುತ್ತೆ. ಸೇಮ್ ಪ್ರೊಸೆಸ್ ಓದೋ ವಿಚಾರದಲ್ಲೂ ಆಗುತ್ತೆ. ಅಂದುಕೊಂಡ ಜಾಬ್ ಸಿಗದಿರ ಹೋದಾಗ, ಅಂದುಕೊಂಡ ಮಾರ್ಕ್ಸ್ ಬರ್ದಿರ ಹೋದಾಗ,
ಫೇಲ್ ಆದಾಗ, ಬೇರೆಯವರು ನಿನ್ನ ಮನೋಬಲವನ್ನ ನಿನ್ನ ಬಲಹೀನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ, ಅವಮಾನ ಮಾಡಿದಾಗ, ಅಂತಹ ಸಂದರ್ಭದಲ್ಲಿ ಇನ್ಸ್ಪೈರಿಂಗ್ ಸಾಂಗ್ಸ್ ಅನ್ನೋದು ಎಷ್ಟೋ ಧೈರ್ಯ ತುಂಬುತ್ತೆ. ಗೇಮ್ಸ್ ಆಡೋದು ಒಂದೊಂದ್ಸತಿ ನಮ್ದು ರೊಟೀನ್ ಲೈಫ್ ಆಗ್ಬಿಟ್ಟಿರುತ್ತೆ. ಓದೋದು, ಬರೆಯೋದು, ಎಕ್ಸಾಮ್ಸ್ ಬರೆಯೋದು, ಟೆನ್ಷನ್ ನಿಂದ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡೋದು, ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ಪ್ರೊಸೆಸ್ ಲೆವೆಲ್ಗೆ ಅಡಿಕ್ಟ್ ಆಗೋದ್ರಿಂದ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಯಾವುದೇ ಒಂದು ವಿಚಾರದ ಬಗ್ಗೆ ಕಂಟಿನ್ಯೂಸ್ ಆಗಿ ಯೋಚಿಸ್ತಿದ್ರೆ ಅಥವಾ ಒಂದೇ ವಿಚಾರದ ಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ರೆ, ಮಧ್ಯದಲ್ಲಿ ಗೇಮ್ಸ್ ಆಡೋದು, ನಿಮ್ಗೆ ಇಷ್ಟವಾದ ಪ್ಲೇಸ್ಗೆ ಅಥವಾ ಇಷ್ಟವಾದವರ ಜೊತೆ ಮಾತಾಡೋದ್ರಿಂದ ಮೈಂಡ್ ಅನ್ನೋದು ರಿಲೀಫ್ ಆಗುತ್ತೆ. ಆ ನಂತರ ಮೊದಲಿಗಿಂತ ಹೆಚ್ಚು ಶಕ್ತಿಯಿಂದ ಹೆಚ್ಚು ಸ್ಪೀಡ್ ಆಗಿ ಮಾಡ್ತಿರೋ ಕೆಲಸದಲ್ಲಿ ಮುಂದೋಗ್ತೀರಾ. ಅಲ್ಲದೆ ಹೊಸ ಆಲೋಚನೆಗಳೊಂದಿಗೆ ನಿಮ್ಮ ಕ್ರಿಯೇಟಿವಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಇಂಪ್ರೂವ್ ಯುವರ್ ಮೆಮೊರಿ ಪವರ್. ನಿಜವಾಗಿ ಹೇಳ್ಬೇಕಾದ್ರೆ ಮನುಷ್ಯನ ಜೀವನ ಆತನ ಮೆಮೊರಿ ಪವರ್ ಮೇಲೆ ನಿಂತಿರುತ್ತೆ. ಒಬ್ಬ ವ್ಯಕ್ತಿಗೆ ಎಷ್ಟು ಮೆಮೊರಿ ಪವರ್ ಇರುತ್ತೋ ಆತ ಅಷ್ಟು ಮೇಲಿನ ಸ್ಥಾನಕ್ಕೆ ಇರ್ತಾನೆ, ಅಷ್ಟೇ ಗೌರವ ಸಿಗುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಮೆಮೊರಿ ಪವರ್ ದೇವರು ಕೊಟ್ಟಿರೋ ಅತಿ ದೊಡ್ಡವರ. ಈ ಮೆಮೊರಿ ಪವರ್ ಇಲ್ದಿರ ಇರೋದ್ರಿಂದ ಸ್ವಲ್ಪ ಜನ ಎಷ್ಟೇ ಕಷ್ಟಪಟ್ಟು ಓದಿದ್ರು ಒಳ್ಳೆ ಮಾರ್ಕ್ಸ್ ತೆಗಿದಿರ ಹೋಗ್ತಿದ್ದಾರೆ. ಈ ಮೆಮೊರಿ ಪವರ್ ಅನ್ನೋದು ತುಂಬಾ ಜನರಲ್ಲಿ ತುಂಬಾ ರೀತಿಯಲ್ಲಿರುತ್ತೆ. ಕೆಲವರಿಗೆ ಕೇಳೋದ್ರಿಂದ, ಓದೋದ್ರಿಂದ, ಓದಿದ್ದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಓದಿದ್ದು ಹೆಚ್ಚು ಕಾಲ ನೆನಪಿರುತ್ತೆ. ಈ ಮೆಮೊರಿ ಪವರ್ನ ಕೆಲವು ಸಾಧನಗಳನ್ನ ಮಾಡೋದ್ರ ಮೂಲಕ ಇಂಪ್ರೂವ್ ಮಾಡ್ಕೊಳ್ಬಹುದು. ಮೆಡಿಟೇಷನ್ ಮಾಡೋದ್ರಿಂದ, ಗೇಮ್ಸ್ ಆಡೋದ್ರಿಂದ, ಪಜಲ್ಸ್ ಸಾಲ್ವ್ ಮಾಡೋದ್ರಿಂದ, ಈವನ್ ಪೂಜೆ ಪುನಸ್ಕಾರಗಳಿಂದಲೂ ಕೂಡ ಮೆಮೊರಿ ಪವರ್ ಅನ್ನೋದು ಹೆಚ್ಚಾಗ್ತಾ ಬರ್ತಿರುತ್ತೆ. ಮೆಡಿಟೇಷನ್ ಅನ್ನೋದು ಮೆಮೊರಿ ಪವರ್ಗೆ ಬೆಸ್ಟ್ ಮೆಡಿಸಿನ್. ಪ್ರತಿದಿನ ಕಂಟಿನ್ಯೂಸ್ ಮೆಡಿಟೇಷನ್ ಮಾಡೋದ್ರಿಂದ ಒಬ್ಬ ಮನುಷ್ಯನಲ್ಲಿ ಏಕಾಗ್ರತೆಯ ಶಕ್ತಿ ಜಲ್ದಿ ಹೆಚ್ಚಾಗುತ್ತೆ. ಈ ಮೆಡಿಟೇಷನ್ ಅನ್ನೋದು ಅನಾವಶ್ಯಕವಾದ ಆಲೋಚನೆಗಳಿಂದ ಹೋಗಿ ಟೈಮ್ ವೇಸ್ಟ್ ಮಾಡ್ದಿರಾ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸೋ ಹಾಗೆ ಮೆಡಿಟೇಷನ್ ಮಾಡುತ್ತೆ. ಮೆಡಿಟೇಷನ್ ನಿಂದ ಪ್ರತಿ ಚಿಕ್ಕ ವಿಷಯವನ್ನ ಅರ್ಥ ಮಾಡ್ಕೊಳ್ಬಹುದು. ಯಾವಾಗ ನೀನು ಪ್ರತಿ ಚಿಕ್ಕ ವಿಷಯವನ್ನ ಅಬ್ಸರ್ವ್ ಮಾಡ್ತಿರೋ ಆಗ ನಿನ್ನಲ್ಲಿ ಕಾನ್ಸಂಟ್ರೇಷನ್ ಪವರ್ ಅನ್ನೋದು ಹೆಚ್ಚಾಗಿದೆ ಅಂತ ಅರ್ಥ. ಈ ಮೆಮೊರಿ ಪವರ್ನ ಪಜಲ್ ಸಾಲ್ವ್ ಮಾಡೋದು, ಕೆಲವು ಎಕ್ಸಸೈಸ್ ಮಾಡೋದು, ಪರ್ಟಿಕ್ಯುಲರ್ ಆಗಿ ಮೆಡಿಟೇಷನ್ ಮಾಡೋದ್ರ ಮೂಲಕ ಮೆಮೊರಿ ಪವರ್ನ ಹೆಚ್ಚಿಸ್ಕೊಳ್ಬಹುದು. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಕಷ್ಟ ಇದೆ, ಓದೋಕಾಗ್ತಿಲ್ಲ ಅಂದ್ಕೊಂಡಿದ್ಯಾ? ಸ್ನೇಹಿತ, ಸಾಧಕನಿಗೆ ಬಡತನ ಎನ್ನುವುದು ಶಾಪವಲ್ಲ, ಹಾಗೂ ಬಡತನ ಸಾಧನೆಗೆ ಅಡ್ಡಿಯಲ್ಲ. ಸವಲತ್ತು ಸೌಲಭ್ಯಗಳಿಲ್ಲದೆ ಎಷ್ಟೋ ಜನರು ಸಾಧಿಸುವವರು ಇದ್ದಾರೆ. ಸಾಧಕನಿಗೆ ಸಾಧಿಸುವ ಹಸಿವು ಹಠವಿರಬೇಕು. ಸಾಧನೆಗೆ ಬೇಕಾಗಿರೋದು ಆತ್ಮಸ್ಥೈರ್ಯ, ಕಠಿಣ ಪರಿಶ್ರಮ. ಬಡತನದಿಂದ ಎಷ್ಟೋ ಜನರು ನನಗೆ ಅದಿಲ್ಲ ಇದಿಲ್ಲ ಅಂತ ನೆಪ ಹೇಳಿ ಸಾಧನೆಯ ಹಾದಿಯಿಂದ ಹಿಂದಕ್ಕೆ ಹೋಗ್ತಿದ್ದಾರೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬಡತನ ಸಾಧನೆಗೆ ಎಂದು ಶಾಪವಾಗಲ್ಲ. ಈ ಜಗತ್ತಿನ ಎಷ್ಟೋ ಸಾಧಕರು ಬಡತನವನ್ನ ಮೆಟ್ಟು ನಿಂತು ಬಂದವರೇ ಹೊರತು ಶ್ರೀಮಂತ ವರ್ಗದಿಂದಲ್ಲ. ಕಡು ಬಡತನ ಸಾಧನೆಗೆ ನಾನು ಸಾಧಿಸ್ಲೇಬೇಕು ಅನ್ನೋ ಛಲ ತುಂಬಬೇಕು. ನನ್ನ ಹತ್ರ ಆ ಬುಕ್ ಇಲ್ಲ, ಈ ಬುಕ್ ಇಲ್ಲ, ನನ್ನ ಹತ್ರ ಚಪ್ಪಲಿ ಇಲ್ಲ, ಬಟ್ಟೆ ಇಲ್ಲ ಅಂತ ಕಾರಣಗಳನ್ನ ಕೊಟ್ಟು ಸಾಧನೆಯಿಂದ ದೂರ ಇರ್ತೀಯಾ? ಅಥವಾ ಎಷ್ಟೇ ಕಷ್ಟ ನಷ್ಟವಾದ್ರೂ ಸಾಧಿಸ್ತೀನಿ, ಬಿದ್ದಾಗ್ಲೂ ಕೂಡ ಎದ್ದು ನಿಲ್ತೀಯಾ? ಆಯ್ಕೆ ನಿಂದೆ. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.